ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡೋದು ಹೇಗೆ? ನಿಮ್ಮಲ್ಲಿ ತುಂಬಾ ಜನ ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ. ಆದ್ರೆ ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡುವಂತಹ ಸಮಯದಲ್ಲಿ ತುಂಬಾ ಜನ ತಪ್ಪುಗಳನ್ನ ಮಾಡ್ತಾರೆ. ಅದೇ ಕಾರಣದಿಂದಾಗಿ ಅವರು ಮುಂದೆ ಯೂಟ್ಯೂಬ್ ಅಲ್ಲಿ ಗ್ರೋ ಆಗೋದಕ್ಕೆ ಆಗ್ತಾ ಇರೋದಿಲ್ಲ. ತುಂಬಾ ಜನ ಯೂಟ್ಯೂಬ್ ಅನ್ನ ಕ್ರಿಯೇಟ್ ಮಾಡುವಾಗ ಸರಿಯಾದಂತಹ ವಿಧಾನವನ್ನ ಅನುಸರಿಸಿ ಅವರ ವಿಡಿಯೋಸ್ಗಳಿಗೆ ಒಳ್ಳೆ ವ್ಯೂಸ್ ಬರ್ತಾ ಇರುತ್ತೆ. ಅವರ ಚಾನಲ್ ಕೂಡ ಗ್ರೋ ಆಗ್ತಾ ಇರುತ್ತೆ. ಹೀಗಾಗಿನೇ ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡುವಂತಹ ಸರಿಯಾದಂತಹ ವಿಧಾನ ಏನು? ಏನೆಲ್ಲ ಸೆಟ್ಟಿಂಗ್ ಅನ್ನ ಆನ್ ಮಾಡಬೇಕು, ಯಾವ ರೀತಿಯಾಗಿ ಸೆಟ್ ಮಾಡಬೇಕು ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ನೀವು ಯೂಟ್ಯೂಬ್ ಅನ್ನ ಯೂಸ್ ಮಾಡ್ತಾ ಇರ್ತೀರಾ. ಅದಕ್ಕೋಸ್ಕರ ಒಂದು ಜಿಮೇಲ್ ನ ಮೂಲಕ ಲಾಗಿನ್ ಆಗಿರ್ತೀರಾ. ಆ ಒಂದು ಜಿಮೇಲ್ ಈ ಮೂಲೆಯಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ತೋರಿಸ್ತಾ ಇರುತ್ತೆ. ಬಟ್ ಈ ಒಂದು ಜಿಮೇಲ್ ಅನ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಒಂದು ಯೂಟ್ಯೂಬ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕಿಂತ ಒಂದು ಹೊಸ ಜಿಮೇಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಅಲ್ಲಿಂದ ನೀವು ನಿಮ್ಮ ಚಾನಲ್ ಅನ್ನ ಆ ಒಂದು ಜಿಮೇಲ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋದು ಬೆಟರ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಮೇನ್ ಜಿಮೇಲ್ ಏನಿದೆ ಅದು ನಿಮ್ಮ ಪರ್ಸನಲ್ ಯೂಸಿಗೆ ಆಗಿರುತ್ತೆ. ಹಾಗೇನೆ ಇನ್ನೊಂದು ಜಿಮೇಲ್ ಏನ್ ಕ್ರಿಯೇಟ್ ಮಾಡಿರ್ತೀರಾ ಅದು ಕೇವಲ ಯೂಟ್ಯೂಬ್ ಗೆ ಮಾತ್ರನೇ ಆಗಿರುತ್ತೆ. ಆ ರೀತಿಯಾಗಿನೇ ಮಾಡಬೇಕು. ಅದರಿಂದಾಗಿ ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತಹ ಇನ್ನೊಂದು ಜಿಮೇಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈಗಾಗಲೇ ಮತ್ತೊಂದು ಜಿಮೇಲ್ ಅನ್ನ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ. ನೀವಿನ್ನು ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಜಿಮೇಲ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನುವಂತಹ ವಿಡಿಯೋ ಇದೇ ವಿಡಿಯೋದ ಕೊನೆಯಲ್ಲಿ ಕೊಡ್ತೀನಿ. ಅಲ್ಲಿಂದ ಕೂಡ ನೀವು ನೋಡ್ಕೊಂಡು ಅದೇ ರೀತಿಯಾಗಿ ಕ್ರಿಯೇಟ್ ಮಾಡಬಹುದು, ಅಥವಾ ಐ ಬಟನ್ ಅಲ್ಲಿ ವಿಡಿಯೋ ಬರ್ತಾ ಇರುತ್ತೆ, ಆ ವಿಡಿಯೋನ ನೋಡಬಹುದು. ಇವಾಗ ಹೊಸ ಜಿಮೇಲ್ ನ ಮೂಲಕ ಇಲ್ಲಿ ಲಾಗಿನ್ ಮಾಡ್ಕೊಂಡು ಆಗಿದೆ. ನೆಕ್ಸ್ಟ್ ಇಲ್ಲಿ ಯು ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಈ ರೀತಿಯಾಗಿ ಪೇಜ್ ಬರುತ್ತೆ. ಜಿಮೇಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡುವಾಗ ನೀವೇನ್ ಹೆಸರನ್ನ ಕೊಟ್ಟಿರ್ತೀರಾ ಆ ಒಂದು ಹೆಸರು ಇಲ್ಲಿ ತೋರಿಸ್ತಾ ಇರುತ್ತೆ. ನಾನಿಲ್ಲಿ ಅನ್ನೋನ್ ಅಂತ ಕೊಟ್ಟಿದ್ದೆ. ಅದ್ರ ಕೆಳಗಡೆ ಕ್ರಿಯೇಟ್ ಎ ಚಾನಲ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ 3 ಆಪ್ಷನ್ ಇದಾವೆ. ಮೊದಲನೇದು ಪಿಕ್ಚರ್ ಅಂತ ಇದೆ, ಅಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಲೋಗೋ. ಅಲ್ಲಿ ನಿಮ್ಮ ಫೋಟೋನೇ ಹಾಕಬಹುದು, ಅಥವಾ ನೀವು ಮುಖವನ್ನ ಕಾಣಿಸದೆ ವಿಡಿಯೋನ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಚಾನಲ್ ನ ಹೆಸರನ್ನ ನೀವು ಏನ್ ಇಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದಕ್ಕೆ ತಕ್ಕ ಹಾಗೆ ಒಂದು ಫೋಟೋನ ರೆಡಿ ಮಾಡ್ಕೊಂಡಿರ್ಬೇಕು. ಇಲ್ಲಿ ಕ್ಯಾಮ್ರಾ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದೀನಿ. ಗ್ಯಾಲರಿನಿಂದ ಒಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಗ್ಯಾಲರಿಯಿಂದ ಒಂದು ಫೋಟೋನ ಇವಾಗ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾನು ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಝೂಮ್ ಮಾಡ್ತಾ ಇದ್ದೀನಿ. ಓಕೆ, ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸೇವ್ ಆಸ್ ಪ್ರೊಫೈಲ್ ಪಿಕ್ಚರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಇಲ್ಲಿ ವೇಟ್ ಮಾಡಿ. ಲೋಡ್ ಆಗ್ತಾ ಇದೆ, ನೋಡ್ತಾ ಇರಬಹುದು ಇಲ್ಲಿ. ಲೋಡ್ ಆಗಿರುವಂತದ್ದು ಇವಾಗ. ನೆಕ್ಸ್ಟ್ ನೇಮ್ ಅಂತ ಕೇಳುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ನಿಮ್ಮ ಯೂಟ್ಯೂಬ್ ಚಾನಲ್ ಏನಿರುತ್ತೆ ಅದರ ಹೆಸರಾಗಿರುತ್ತೆ. ಯೂಟ್ಯೂಬ್ ಚಾನಲ್ ನ ಹೆಸರನ್ನ ನೀವು ಈಗಾಗಲೇ ಯೋಚನೆ ಮಾಡಿರಬಹುದು. ಯೋಚನೆ ಮಾಡಿ ಆ ಒಂದು ಹೆಸರನ್ನ ಇಡಿ. ಯೂಟ್ಯೂಬ್ ಚಾನಲ್ ನ ಹೆಸರನ್ನ ಹೇಗೆ ಸರ್ಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆದ ವಿಡಿಯೋನ ಮಾಡ್ತೀನಿ. ಸದ್ಯಕ್ಕೆ ನಾನು ಇಲ್ಲಿ ಎಕ್ಸಾಂಪಲ್ಗೋಸ್ಕರ ಒಂದು ಹೆಸರನ್ನ ಸೆಟ್ ಮಾಡ್ತಾ ಇದ್ದೀನಿ. ಅದೇನಪ್ಪಾ ಅಂತ ಹೇಳಿದ್ರೆ ಅರ್ನ್ ಫ್ರಾಮ್ ಯೂಟ್ಯೂಬ್ ಅಂತ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ನನ್ನ ಚಾನಲ್ ನ ಹೆಸರನ್ನ ಸೆಟ್ ಮಾಡಿದ್ದೀನಿ. ಸೇವ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಇವಾಗ ಸೇವ್ ಆಗಿದೆ. ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಹ್ಯಾಂಡಲ್ ಅಂತ ಇರುತ್ತೆ. ಅಲ್ಲಿ ಮುಂದ್ಗಡೆ ಎಡಿಟ್ ಮಾಡುವಂತಹ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಿಚಿತ್ರವಾಗಿ ಒಂದು ಹ್ಯಾಂಡಲ್ ಬಂದಿರುತ್ತೆ. ಅದೇ ರೀತಿಯಾಗಿ ನೀವು ಹ್ಯಾಂಡಲ್ ಅನ್ನ ಇಡಬಾರ್ದು. ನಿಮ್ಮ ಚಾನಲ್ ಯಾವ ರೀತಿಯಾಗಿದೆಯೋ ಆ ರೀತಿಯಾಗಿ ನಿಮ್ಮ ಚಾನಲ್ ನ ಹ್ಯಾಂಡಲ್ ಅನ್ನ ಇಡೋದಕ್ಕೆ ಟ್ರೈ ಮಾಡಿ. ಅದೇನಾದ್ರೂ ಅಕಸ್ಮಾತ್ ಆಗಿ ಅಕ್ಸೆಪ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅದ್ರ ಮುಂದೆ ಒಂದು ನಂಬರ್ ಅನ್ನ ಆಡ್ ಮಾಡಬಹುದು. ಇವಾಗ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕ್ರಿಯೇಟ್ ಚಾನಲ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಮಾಡ್ತಾ ಇದ್ದ ಹಾಗೇನೆ ನಿಮ್ಮ ಚಾನಲ್ ಏನಿದೆ ಅದು ಕ್ರಿಯೇಟ್ ಆಗುತ್ತೆ. ಚಾನಲ್ ಇವಾಗ ಕ್ರಿಯೇಟ್ ಆಗಿರುವಂತದ್ದು. ಯು ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ತಾ ಇರಬಹುದು. ಇವಾಗ ಕ್ರಿಯೇಟ್ ಎ ಚಾನಲ್ ಅಂತ ಏನಿತ್ತು ಅದು ರಿಮೂವ್ ಆಗಿ ವ್ಯೂ ಚಾನಲ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯ ಪೇಜ್ ಬರುತ್ತೆ. ಇವಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಏನಿದೆ ಅದು ಕ್ರಿಯೇಟ್ ಆದ ರೀತಿ ಆಯ್ತು. ಬಟ್ ಇಷ್ಟಾದ ನಂತರ ಇಲ್ಲಿಗೇನೆ ಬಿಟ್ಟು ಇಲ್ಲಿಂದನೇ ನೀವು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅಷ್ಟೊಂದು ರೀಚ್ ಕೂಡ ಬರೋದಿಲ್ಲ. ಹಾಗೇನೆ ನೀವು ಯೂಟ್ಯೂಬ್ ಅಲ್ಲಿ ನಿಮ್ಗೆ ಬೇಕಾದ ರೀತಿಯಲ್ಲಿ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡೋದಕ್ಕೂ ಕೂಡ ಆಗ್ತಾ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೆಲವೊಂದಿಷ್ಟು ಸೆಟ್ಟಿಂಗ್ ಗಳನ್ನ ನೀವು ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಕ್ರೋಮ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗಿರೋದು ಯೂಟ್ಯೂಬ್ ಅಂತ ಬರೆದು ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಝೂಮ್ ಮಾಡ್ಕೊಳ್ಳಿ. ಮೊದಲನೇ ವೆಬ್ಸೈಟ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಏನಾದ್ರೂ ಈ ರೀತಿಯಾಗಿ ಯೂಟ್ಯೂಬ್ ಕರ್ಕೊಂಡು ಹೋಗ್ತಾ ಇದ್ರೆ ಇವಾಗ ನೀವು ಮಾಡಬೇಕಾಗಿರೋದು ಇದ್ರ ಮೇಲೆ ಡೀಪ್ ಪ್ರೆಸ್ ಮಾಡಿ. ಅವಾಗ ಅಂದ್ರೆ ಇಲ್ಲಿ ಯೂಟ್ಯೂಬ್ ಅಂತ ಏನ್ ಬರ್ದಿದೆ ಅದ್ರ ಮೇಲೆ ಈ ರೀತಿಯಾಗಿ ಡೀಪ್ ಪ್ರೆಸ್ ಮಾಡಿ. ಈ ರೀತಿಯಾಗಿ ಪೇಜ್ ಬರುತ್ತೆ. ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಓಪನ್ ಇನ್ ನ್ಯೂ ಟ್ಯಾಬ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಟಾಪ್ ಅಲ್ಲಿ ಇಲ್ಲಿ 3 ಅಂತ ತೋರಿಸ್ತಾ ಇದೆ ಟ್ಯಾಬ್ ನಂಬರ್, ಅದು ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೇನೆ ಈ ಟ್ಯಾಬ್ ಏನಿದೆ ಇವಾಗ ಜಸ್ಟ್ ಓಪನ್ ಮಾಡಿರುವಂತಹ ಟ್ಯಾಬ್ ಇದು, ಇದ್ರ ಕೆಳಗಡೆ ಇನ್ನೊಂದು ಟ್ಯಾಬ್ ಬಂದಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಪೇಜ್ ಬರ್ತಾ ಇರುತ್ತೆ. ಮೂಲೆಯಲ್ಲಿ ನೋಡ್ತಾ ಇರಬಹುದು, ಅಂದ್ರೆ ಈ ಮೂಲೆಯಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ.
ಇಲ್ಲಿದೆ ನೋಡಿ ಸೈನ್ ಇನ್ ಅಂತ ಬಂದಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇವಾಗ ತಾನೇ ನೀವು ಜಿಮೇಲ್ ಮೂಲಕ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿದ್ರಲ್ವಾ, ಅದೇ ಒಂದು ಜಿಮೇಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಆ ಜಿಮೇಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದ ಹಾಗೇನೆ ಈ ರೀತಿಯಾಗಿ ಪೇಜ್ ಬರುತ್ತೆ, ನೋಡ್ತಾ ಇರಬಹುದು. ಸೊ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಸೊ ಮೂಲೆಯಲ್ಲಿ ನೋಡ್ತಾ ಇರಬಹುದು ನಾನು ಕ್ರಿಯೇಟ್ ಮಾಡಿರುವಂತಹ ಚಾನಲ್ ಏನಿದೆ ಅದೇ ಒಂದು ಚಾನಲ್ ಬಂದಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಅಂದ್ರೆ ನಿಮ್ಮ ಚಾನಲ್ ನ ಲೋಗೋ ಏನಿರುತ್ತೆ ಆ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅವಾಗ ಈ ರೀತಿಯಾಗಿ ಇಷ್ಟು ಆಪ್ಷನ್ಗಳು ಬರ್ತವೆ. ಇದರಲ್ಲಿ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಇರುತ್ತೆ, ಅದ್ರ ಮೇಲೆ ಡೀಪ್ ಪ್ರೆಸ್ ಮಾಡಿ ಓಪನ್ ಇನ್ ನ್ಯೂ ಟ್ಯಾಬ್ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮತ್ತೆ ಇಲ್ಲಿ ಟಾಪ್ ಅಲ್ಲಿ ಟ್ಯಾಬ್ ಗಳ ಏನ್ ನಂಬರ್ ತೋರಿಸ್ತಾ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ಇಲ್ಲಿ ಇನ್ನೊಂದು ಆಪ್ಷನ್ ಯೂಟ್ಯೂಬ್ ಸ್ಟುಡಿಯೋ ಅಂತ ಓಪನ್ ಆಗಿದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಈ ರೀತಿಯಾಗಿ ಇವಾಗ ಪೇಜ್ ಓಪನ್ ಆಗುತ್ತೆ. ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಬಂದಿದೆ, ಕಂಟಿನ್ಯೂ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನೀವು ನಿಮ್ಮ ಯೂಟ್ಯೂಬ್ ನ ಸ್ಟುಡಿಯೋ ಪೇಜ್ಗೆ ಬಂದಿದ್ದೀರಾ. ಇಲ್ಲಿ ನೀವು ಕೆಲವೊಂದಿಷ್ಟು ಸೆಟ್ಟಿಂಗ್ ಗಳನ್ನ ಮಾಡಬೇಕಾಗಿರುತ್ತೆ. ಅದೇನು ಅಂತ ಹೇಳಿದ್ರೆ ಇಲ್ಲಿ ಮೂಲೆಯಲ್ಲಿ ಒಂದು ಐಕನ್ ಇದೆ, ನೋಡ್ತಾ ಇರಬಹುದು ಸೆಟ್ಟಿಂಗ್ ಐಕನ್ ಇದು. ಸೊ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಈ ಒಂದು ಆಪ್ಷನ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇವಾಗ ಝೂಮ್ ಔಟ್ ಮಾಡಿ, ಅಂದ್ರೆ ಈ ರೀತಿಯಾಗಿ ಝೂಮ್ ಕಡಿಮೆ ಮಾಡ್ಕೊಳ್ಳಿ. ಸೊ ಇವಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗಿದೆಯಲ್ವಾ, ಇಲ್ಲಿ ನೀವು ತುಂಬಾನೇ ಇಂಪಾರ್ಟೆಂಟ್ ಆಗಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ ಚಾನಲ್ ಅಂತ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಬೇಸಿಕ್ ಇನ್ಫೋ ಅಂತ ಇದೆ, ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಇದೆ, ಹಾಗೇನೆ ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಇರುವಂತದ್ದು. ಬೇಸಿಕ್ ಇನ್ಫೋ ಇದೆ ನೋಡಿ, ಇಲ್ಲಿ ನೀವು ಕಂಟ್ರಿನ ಮೊದಲು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಇಂಡಿಯಾದವರಾಗಿದ್ರೆ ಇಂಡಿಯಾನ ಅಥವಾ ಬೇರೆ ಕಂಟ್ರಿ ಆಗಿದ್ರೆ ಬೇರೆ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನಾನಿಲ್ಲಿ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಕೀವರ್ಡ್ ಅಂತ ಇರುತ್ತೆ. ಸೊ ಇದೇನಪ್ಪಾ ಅಂತ ಹೇಳಿದ್ರೆ ತುಂಬಾನೇ ಇಂಪಾರ್ಟೆಂಟ್ ಇದು, ನಿಮ್ಮ ಚಾನಲ್ ಮುಂದೆ ಗ್ರೋ ಆಗಬೇಕು ಅಂತ ಹೇಳಿದ್ರೆ. ಸೊ ಇಲ್ಲಿ ಕೀವರ್ಡ್ ನಲ್ಲಿ ಮೊದಲನೇದಾಗಿ ನೀವು ಆಡ್ ಮಾಡಬೇಕಾಗಿರೋದು ನಿಮ್ಮ ಚಾನಲ್ ನ ಹೆಸರನ್ನ ಆಡ್ ಮಾಡಿ. ನಾನು ಆಡ್ ಮಾಡಿದ್ದು ಅರ್ನ್ ಫ್ರಮ್ ಯೂಟ್ಯೂಬ್ ಅಂತ, ಯಾಕಂತ ಹೇಳಿದ್ರೆ ನನ್ನ ಚಾನಲ್ ನ ಹೆಸರು ಅದೇನೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆಡ್ ಆಗಿರುತ್ತೆ. ಮತ್ತು ನಿಮ್ಮ ಚಾನಲ್ ಯಾವ ಟಾಪಿಕ್ ನ ಬಗ್ಗೆ ಇದೆ ಅದರ ಬಗ್ಗೆ ಮಾಡಿ. ಅರ್ನಿಂಗ್ ಅಂತ ಇದೆ, ಸೊ ಅದನ್ನ ಆಡ್ ಮಾಡಿದ್ದೀನಿ. ಯೂಟ್ಯೂಬ್ ಟಿಪ್ಸ್ ಅಂತ ಆಡ್ ಮಾಡ್ತೀನಿ. ಸೊ ಯೂಟ್ಯೂಬ್ ಟಿಪ್ಸ್ ಅಂತ ಆಡ್ ಮಾಡಿದ್ದೀನಿ. ಹಾಗೇನೆ ಟೆಕ್ ಅಂತ ಆಡ್ ಮಾಡ್ತೀನಿ, ಟೆಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಿದ್ರೆ. ಸೊ ಈ ರೀತಿಯಾಗಿ ಅದನ್ನೆಲ್ಲ ಆಡ್ ಮಾಡ್ತಾ ಹೋಗಬೇಕು ಕೀವರ್ಡ್ ಗಳನ್ನ. ಇಲ್ಲಿ ನಿಮ್ಗೆ ಆಪ್ಷನ್ ಇರುತ್ತೆ 500 ತನಕ ಯೂಸ್ ಮಾಡೋದಕ್ಕೆ, ಇದನ್ನ ಆಡ್ ಮಾಡ್ಕೊಳ್ತಾ ಹೋಗಿ ಇದೇ ರೀತಿಯಾಗಿ. ಇನ್ನು ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ಇಲ್ಲಿ ಐ ವಾಂಟ್ ಟು ರಿವ್ಯೂ ದಿಸ್ ಸೆಟ್ಟಿಂಗ್ ಫಾರ್ ಎವ್ರಿ ವಿಡಿಯೋ ಅಂತ ಇದೆ ನೋಡಿ, ಅದು ಆಟೋಮೆಟಿಕ್ ಆಗಿನೇ ಸೆಲೆಕ್ಟ್ ಆಗಿರುತ್ತೆ. ಸೊ ಅದನ್ನ ನೀವು ತೆಗೆದು ಸೆಕೆಂಡ್ ಆಪ್ಷನ್ ನೋ ಸೆಟ್ ದಿಸ್ ಚಾನಲ್ ಆಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೀವೇನಾದ್ರೂ ಚಿಕ್ಕ ಮಕ್ಕಳಿಗೆ ಬೇಕಾಗುವಂತಹ ವಿಡಿಯೋಸ್ ಮಾಡ್ತಾ ಇದ್ರೆ, ಅಂದ್ರೆ ಕಾರ್ಟೂನ್ ವಿಡಿಯೋಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಥವಾ ಚಿಕ್ಕ ಮಕ್ಕಳು ಇಷ್ಟಪಡುವಂತಹ ಒಂದು ಟಾಯ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮಾತ್ರ ಮೊದಲನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಪದೇ ಪದೇ ನಿಮ್ಗೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕೇಳ್ತಾ ಇರುತ್ತೆ ವಿಡಿಯೋನ ಅಪ್ಲೋಡ್ ಮಾಡುವಾಗ. ಬಟ್ ಸೆಕೆಂಡ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿನೇ ಅದೇನೆ ಸೆಲೆಕ್ಟ್ ಆಗಿರುತ್ತೆ. ಸೊ ಹೀಗಾಗಿ ಪದೇ ಪದೇ ಆ ಒಂದು ಕೆಲಸ ಮಾಡೋಕ್ಕಿಂತ ಅದನ್ನೇ ಸೆಟ್ ಮಾಡಿಟ್ರೆ ಆಟೋಮೆಟಿಕ್ ಆಗಿನೇ ಆಗತ್ತೆ. ಸೊ ಹೀಗಾಗಿ ಅದನ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ನಂತರ ಇಲ್ಲಿ ಸೇವ್ ಅಂತಿದೆ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ಈ ಸೆಟ್ಟಿಂಗ್ ಸೇವ್ ಆಯ್ತು. ನೆಕ್ಸ್ಟ್ ಇನ್ನೊಂದ್ಸಲ ಝೂಮ್ ಮಾಡ್ಕೊಳ್ಳಿ, ಹಾಗೇನೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ತುಂಬಾನೇ ಇಂಪಾರ್ಟೆಂಟ್ ಲಾಸ್ಟ್ ಒಂದು ಆಪ್ಷನ್ ಇದೆ ನೋಡಿ ಫೀಚರ್ ಎಲಿಜಿಬಿಲಿಟಿ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ 3 ಆಪ್ಷನ್ಗಳಿದಾವೆ. ಸ್ಟ್ಯಾಂಡರ್ಡ್ ಫೀಚರ್ಸ್ ಅಂತ ಇದೆ, ಹಾಗೇನೆ ಇಂಟರ್ಮೀಡಿಯೇಟ್ ಫೀಚರ್ಸ್ ಅಂತ ಇದೆ, ಮೂರನೇದು ಅಡ್ವಾನ್ಸ್ಡ್ ಫೀಚರ್ ಅಂತ ಇರುವಂತದ್ದು. ಸೊ ಇವಾಗ ಮೊದಲನೇ ಆಪ್ಷನ್ ಸ್ಟ್ಯಾಂಡರ್ಡ್ ಫೀಚರ್ಸ್ ಏನಿದೆ ಅದು ಎನೇಬಲ್ ಆಗಿದೆ. ಸೊ ಇದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಸೊ ಇಲ್ಲಿ ನೀವು ಪ್ಲೇ ಲಿಸ್ಟ್ ಗೆ ಕೊಲಾಬರೇಟರ್ ಅನ್ನ ಆಡ್ ಮಾಡಬಹುದು, ಅಥವಾ ಹೊಸ ವಿಡಿಯೋನ ಆಡ್ ಮಾಡಬಹುದು, ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು, ವಿಡಿಯೋ ಅಪ್ಲೋಡ್ ಮಾಡಬಹುದು. ಸೊ ಇಷ್ಟೇ ನಿಮ್ಗೆ ಆಪ್ಷನ್ ಸಿಗುತ್ತೆ. ಅದೇನೆ ಇಂಟರ್ಮೀಡಿಯೇಟ್ ಫೀಚರ್ ಅಂತ ಇದೆ ನೋಡಿ, ಇದನ್ನ ನೀವು ಎನೇಬಲ್ ಮಾಡ್ಕೊಂಡ್ರೆ ನೀವು ಕಸ್ಟಮ್ ಥಂಬ್ನೇಲ್ಸ್ ಅನ್ನ ಹಾಕಬಹುದು. ಥಂಬ್ನೇಲ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ, ಲೈವ್ ಸ್ಟ್ರೀಮ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ, ಹಾಗೇನೆ ವಿಡಿಯೋ ಏನಾದ್ರೂ 15 ನಿಮಿಷಕ್ಕಿಂತ ಲೆಂತ್ ಇದ್ರೆ ಅದನ್ನು ಕೂಡ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಹೀಗಾಗಿ ನೀವು ಇಲ್ಲಿ ಇದನ್ನ ಎನೇಬಲ್ ಮಾಡ್ಕೊಳ್ಳೇಬೇಕು. ಸೊ ಇದಕ್ಕೋಸ್ಕರ ನಿಮ್ಗೆ ಒಂದು ಆಪ್ಷನ್ ಇದೆ, ಅದೇನಪ್ಪಾ ಅಂತಂದ್ರೆ ವೆರಿಫೈ ಫೋನ್ ನಂಬರ್ ಅಂತ. ನಿಮ್ಮ ಫೋನ್ ನಂಬರ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಿ ಅದನ್ನ ವೆರಿಫೈ ಮಾಡ್ಕೊಂಡ್ರೆ ಈ ಒಂದು ಸ್ಟೆಪ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ವೆರಿಫೈ ಫೋನ್ ನಂಬರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಸ್ವಲ್ಪ ಹೊತ್ತು ವೇಟ್ ಮಾಡಿ, ಝೂಮ್ ಮಾಡ್ಕೊಳ್ಳಿ. ಇಲ್ಲಿ 2 ಆಪ್ಷನ್ ಇದೆ, ಒಂದು ಟೆಕ್ಸ್ಟ್ ನ ಮೂಲಕ ವೆರಿಫೈ ಮಾಡೋದು, ಸೆಕೆಂಡ್ ಆಪ್ಷನ್ ಕಾಲ್ ನ ಮೂಲಕ. ಎರಡರಲ್ಲೂ ಕೂಡ ಸೇಮ್, ನಿಮ್ಗೊಂದು OTP ಸಿಗುತ್ತೆ, OTP ನ ಎಂಟ್ರಿ ಮಾಡಬೇಕು. ಕಾಲ್ ಆಗಿದ್ರೆ ಕಾಲ್ ಮಾಡಿ OTP ನ ಹೇಳ್ತಾರೆ. ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಗೆ ಮೆಸೇಜ್ ಬರುತ್ತೆ ಅಷ್ಟೇನೆ. ಸೊ ಇಲ್ಲಿ ವಾಟ್ ಈಸ್ ಯುವರ್ ಫೋನ್ ನಂಬರ್ ಅಂತ ಇದೆ ನೋಡಿ, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ನಾನು ನನ್ನ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮೊಬೈಲ್ ನಂಬರ್ ಒಂದು OTP ಬರುತ್ತೆ. ಆ OTP ನ ಇವಾಗ ನಾನು ಕ್ವಿಕ್ ಆಗಿ ಎಂಟ್ರಿ ಮಾಡ್ಕೊಳ್ತೀನಿ. OTP ನ ಎಂಟ್ರಿ ಮಾಡಿ ಆಗಿದೆ, ಸಬ್ಮಿಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ಈ ಪೇಜ್ ಅಲ್ಲಿ ನೀವು ವೇಟ್ ಮಾಡಬೇಕು. ಟಾಪ್ ಅಲ್ಲಿ ಬಂದಿದೆ ನೋಡಿ ಫೋನ್ ನಂಬರ್ ವೆರಿಫೈಡ್ ಅಂತ ಬಂದಿರುತ್ತೆ.
ಸೊ ಇವಾಗ ನೀವು ಮಾಡಬೇಕಾಗಿರೋದು ಇದೇ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿಕೊಂಡು 4ನೇ ಟ್ಯಾಬ್ ಅಂದ್ರೆ ಈ ಒಂದು ಸ್ಟುಡಿಯೋ ಪೇಜ್ಗೆ ವಾಪಸ್ ಬನ್ನಿ. ಇಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಸಾಕು, ನೋಡ್ತಾ ಇರಬಹುದು ಇದು ಇವಾಗ ಎನೇಬಲ್ ಆಗಿದೆ. ಇಂಟರ್ಮೀಡಿಯೇಟ್ ಫೀಚರ್ ಏನಿದೆ ಅದು ಕೂಡ ಎನೇಬಲ್ ಆಗಿರುವಂತದ್ದು. ಇನ್ನು 3ನೇ ಆಪ್ಷನ್ ಇದೆ ಅಡ್ವಾನ್ಸ್ಡ್ ಫೀಚರ್ ಅಂತ ಇರುತ್ತೆ. ಇಲ್ಲಿ ನೀವು ಎಲಿಜಿಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಇಲ್ಲಿ ನಿಮ್ಗೆ ತುಂಬಾನೇ ಆಪ್ಷನ್ಗಳು ಸಿಗ್ತಾವೆ ಇದನ್ನ ಎನೇಬಲ್ ಮಾಡ್ಕೊಂಡ್ರೆ. ಅದೇನಪ್ಪಾ ಅಂತಂದ್ರೆ ಕಂಟೆಂಟ್ ಐಡಿ ಕ್ಲೇಮ್ಗೋಸ್ಕರ ಅಪೀಲ್ ಮಾಡುವಂತಹ ಅವಕಾಶ ಸಿಗುತ್ತೆ. ಹಾಗೇನೆ ಎಕ್ಸ್ಟರ್ನಲ್ ಲಿಂಕ್ ಅನ್ನ ನೀವು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೋದಕ್ಕೆ ಅವಕಾಶ ಸಿಗುತ್ತೆ. ಎಂಬೆಡ್ ಲೈವ್ ಸ್ಟ್ರೀಮ್ ಮಾಡೋದಕ್ಕೂ ಕೂಡ ಅವಕಾಶ ಸಿಗುತ್ತೆ. ಕ್ರಿಯೇಟ್ ಮೋರ್ ಲೈವ್ ಸ್ಟ್ರೀಮ್ ಡೈಲಿ ಈ ಒಂದು ಆಪ್ಷನ್ ಕೂಡ ನಿಮಗೆ ಸಿಗುತ್ತೆ. ಶಾರ್ಟ್ ಗಳನ್ನ ಎಷ್ಟು ಬೇಕೋ ಅಷ್ಟು ಅಪ್ಲೋಡ್ ಮಾಡುವಂತಹ ಅವಕಾಶ ಕೂಡ ಸಿಗುತ್ತೆ. ಟೆಸ್ಟ್ ಅಂಡ್ ಕಂಪೇರ್ ಡಿಫರೆಂಟ್ ತಮ್ನೇಲ್ಸ್ ಅಂತ ಇದೆ. ಅಂದ್ರೆ 2ಕ್ಕಿಂತ ಹೆಚ್ಚು ತಮ್ನೇಲ್ ಗಳನ್ನ ಅಪ್ಲೋಡ್ ಮಾಡಿ ಯಾವ ತಮ್ನೇಲ್ಗೆ ಜಾಸ್ತಿ ವ್ಯೂಸ್ ಬರ್ತಾ ಇದೆ, ಯಾವ ತಮ್ನೇಲ್ ಅನ್ನ ಹಾಕಿದ್ದಕ್ಕೆ ವಿಡಿಯೋಗೆ ಜಾಸ್ತಿ ವ್ಯೂಸ್ ಬರ್ತಾ ಇದೆಯೋ ಆ ತಮ್ನೇಲ್ ಅನ್ನ ನೀವು ಸೆಟ್ ಮಾಡುವಂತಹ ಅವಕಾಶ. ಸೊ ಇದಕ್ಕೋಸ್ಕರ ನೀವು ಈ ರೀತಿಯಾಗಿ 2ರಿಂದ 3 ತಮ್ನೇಲ್ ಗಳನ್ನ ಟ್ರೈ ಮಾಡಿ ನೋಡುವಂತಹ ಅವಕಾಶ ಕೂಡ ನಿಮಗೆ ಸಿಗುತ್ತೆ. ಜಾಸ್ತಿ ವಿಡಿಯೋಸ್ ಗಳನ್ನ ಪ್ರತಿದಿನ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಹಾಗೆ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡೋದಕ್ಕೂ ಕೂಡ ಅವಕಾಶ ಸಿಗುತ್ತೆ. ಇದನ್ನ ನೀವು ಈಗಲೇ ಎನೇಬಲ್ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ. ಇಲ್ಲ ಅನ್ನೋದಾದ್ರೆ ನೀವೇನ್ ಮಾಡಬಹುದು ಅಂತ ಹೇಳಿದ್ರೆ, ನಿಮ್ಮ ಚಾನಲ್ ಅನ್ನ ಪ್ರತಿದಿನ ನೀವು ಯೂಸ್ ಮಾಡ್ತಾ ಇದ್ರೆ 1 ತಿಂಗಳ ಒಳಗಡೆನೆ ಇದು ಆಟೋಮೆಟಿಕ್ ಆಗಿನೇ ಎನೇಬಲ್ ಆಗ್ಬಿಡುತ್ತೆ. ಸೊ ಹೀಗಾಗಿ ನಾನು ಇದನ್ನ ಇವಾಗ ಎನೇಬಲ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಇದನ್ನ ಎನೇಬಲ್ ಮಾಡ್ಕೊಳ್ಳೋದು ತುಂಬಾನೇ ಸಿಂಪಲ್. ವಿಡಿಯೋ ವೆರಿಫಿಕೇಶನ್ ಇರುತ್ತೆ. ಜಸ್ಟ್ ನಿಮ್ಮ ಕ್ಯಾಮ್ರಾ ಓಪನ್ ಆಗುತ್ತೆ, ನಿಮ್ಮ ಮುಖವನ್ನ ನೀವು ರೆಕಾರ್ಡ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಆಯ್ತು. ಅಥವಾ ವ್ಯಾಲಿಡ್ ಐಡಿ ಅಂತ ಇರುತ್ತೆ. ಸೊ ನಿಮ್ಮ ಒಂದು ಐಡಿ ಕಾರ್ಡ್ ಏನಿದೆ ಸೊ ಅದನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಂದ್ರೆ ಪಾನ್ ಕಾರ್ಡ್ ಆಗಿರಬಹುದು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗಿರಬಹುದು. ಸೊ ಈ ರೀತಿಯಾದಂತಹ ಡಾಕ್ಯುಮೆಂಟ್ಗಳು. ಹಾಗೇನೆ ಚಾನಲ್ ಹಿಸ್ಟ್ರಿ ಅಂತ ಇದೆ ನೋಡಿ, ಇದೇನೆ ನಾನು ಹೇಳಿದ್ದು. ಚಾನಲ್ ಹಿಸ್ಟ್ರಿ ಅಂತ ಹೇಳಿದ್ರೆ ನಿಮ್ಮ ಚಾನಲ್ ಅಲ್ಲಿ ನೀವು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ರೆಗ್ಯುಲರ್ ಆಗಿ, ಹಾಗೇನೆ ನೀವು ನಿಮ್ಮ ಚಾನಲ್ ಅಲ್ಲಿ ಆಕ್ಟಿವ್ ಆಗಿದ್ದೀರಾ ಅಂತ ಹೇಳಿದ್ರೆ ಇದು ಆಟೋಮೆಟಿಕ್ ಆಗಿನೇ ಎನೇಬಲ್ ಆಗ್ಬಿಡುತ್ತೆ. ಸೊ ಹೀಗಾಗಿ ಇವಾಗ ನಾನು ಇಲ್ಲಿ ವಿಡಿಯೋ ಆಗಿರ್ಲಿ ಅಥವಾ ಐಡಿನ ಕೊಡೋದಾಗಿರ್ಲಿ ಮಾಡೋದಿಲ್ಲ. ಜಸ್ಟ್ ಇವೆರಡನ್ನ ಎನೇಬಲ್ ಮಾಡ್ಕೊಂಡ್ರೆ ಸಾಕು. ಸೊ ಇವಾಗ ನೀವು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಬಹುದು. ಸೊ ಚಾನಲ್ ಈ ರೀತಿಯಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿರತ್ತೆ. ಸೊ ಇಷ್ಟೇನೆ, ತುಂಬಾನೇ ಸಿಂಪಲ್. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇವಾಗ ಕರೆಕ್ಟ್ ಆಗಿ ಕ್ರಿಯೇಟ್ ಆಗಿರುವಂತದ್ದು. ಸೊ ಇದಾದ ನಂತರ ನೆಕ್ಸ್ಟ್ ಯಾವ ರೀತಿಯಾಗಿ ನಿಮ್ಮ ಚಾನಲ್ ಅನ್ನ ನೀವು ಗ್ರೋ ಮಾಡಬೇಕು, ಹೇಗೆ ವ್ಯೂಸ್ ಅನ್ನ ಪಡ್ಕೊಳ್ಳೋದು, ಯಾವ ಒಂದು ಟಾಪಿಕ್ ನ ಬಗ್ಗೆ ವಿಡಿಯೋ ಮಾಡಿದ್ರೆ ಚೆನ್ನಾಗಿರತ್ತೆ, ಇದೆಲ್ಲದರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಬೇಕು ಮತ್ತು ಈ ಒಂದು ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ ಮಾಡುವಂತಹ ಜರ್ನಿಯ ಬಗ್ಗೆ ಡೀಟೇಲ್ ಆದ ಮಾಹಿತಿ ಬೇಕು ಅನ್ನೋದಾದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಅದನ್ನೇ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.